ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಕೆಲಸ ಮಾಡ್ತಾ ಮಾಡ್ತಾ ನಿಮಗೊಂದೊಂದು ನನಗೆ ಗೊತ್ತಿರೋ ಟಿಪ್ಸು ಹೇಳ್ಕೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಫಸ್ಟು ಬಲೆ ಹೊಡ್ಕೊಂಡೆ. ಬಲೆ ಎಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಬಲೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ವೀಕ್ಲಿ 1 ಟೈಮ್ ಆದರೂ ಮನೆಯಲ್ಲಿ ಬಲೆ ಹೊಡ್ಕೊಳ್ಬೇಕು. ಬಲೆ ಅಂದರೆ ಜಾಡು ಕಟ್ಟಿರುತ್ತೆ ನೋಡಿ, ಅದು ಮನೆಯಲ್ಲಿ ಬಲೆ ಕಟ್ಟಿದರೆ ಲಕ್ಷ್ಮಿ ಮನೆಗೆ ಬರಲ್ಲ, ಇವರು ಮನೆಯಲ್ಲಿ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಬಂದು ನೋಡಿ ವಾಪಸ್ ಹೋಗ್ತಾಳೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಹಿರಿಯೋರು ಹೇಳ್ತಾರೆ, ಅದಕ್ಕೋಸ್ಕರ ನಾನು ಫಾಲೋ ಮಾಡ್ತೀನಿ. ನಾನು ವೀಕ್ಲಿ 1 ಟೈಮು ಬಲೆ ಹೊಡ್ಕೊತೀನಿ. ಇಲ್ಲಿ ಮೇಲೆಲ್ಲ ಡಸ್ಟೆಲ್ಲ 15 ಸರಿ ಹೊಡ್ಕೊತೀನಿ, ಕೆಳಗಡೆ ಎಲ್ಲ ಡೈಲಿ ಮಾಡ್ಕೊತೀನಿ. ಡೈಲಿ ಕಸ ಗುಡಿಸುವಾಗಲೇ ಕ್ಲೀನ್ ಮಾಡ್ಕೊತೀನಿ. ಅದರಲ್ಲೂ ನಾನು ಬಂದುಬಿಟ್ಟು 2 ವಾರ ಮಾತ್ರ ಕ್ಲೀನ್ ಮಾಡ್ತೀನಿ. 2 ದಿವಸ, ಸೋಮವಾರ ಮತ್ತು ಬುಧವಾರ. ಶುಕ್ರವಾರ ಮಂಗಳವಾರ ನಾನು ಜಾಡು ಎಲ್ಲ ಕ್ಲೀನ್ ಮಾಡಲ್ಲ. ಅದೇ ರೀತಿ ಗುರುವಾರ ಭಾನುವಾರ ಮಾಡಲ್ಲ. ಗುರುವಾರ ಭಾನುವಾರ ಏನಕ್ಕಂದರೆ ನಮ್ಮ ಹಿರಿಯೋರು ಹೇಳೋರು, ನಮ್ಮ ಅಜ್ಜ ಅಜ್ಜಿ ಗುರುವಾರ ಭಾನುವಾರ ಅಟ್ಟ ಗುಡಿಸ್ಬೇಡ ಅಂತ ಅಮ್ಮಂಗೆಲ್ಲ ಹೇಳೋರು. ನನ್ನ ಮಗಳು ಮಮ್ಮಿ ಸ್ನಾನ ಮಾಡ್ತೀನಿ ತಲೆ ಎತ್ಕಟ್ಟು ಅಂದ್ಲು, ಹಾಗಾಗಿ ಸ್ವಲ್ಪ ತಲೆ ಬಾಚ್ಬಿಟ್ಟು ಕೊಟ್ಟೆ. ಸ್ನಾನ ಮಾಡ್ಕೊಂಡು ಬಂದ್ಲು, ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ಲು. ಮನೇಲಿದ್ದರೆ 2-3 ಸರಿ ಸ್ನಾನ ಮಾಡ್ತಾಳೆ. ಅವಳಿಗೊಂದು ಸ್ವಲ್ಪ ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ಸ್ನಾನ ಮಾಡಿ ಮತ್ತೆ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದವಳು ಅವಳದು ಸ್ಕೂಲಲ್ಲಿ ಸಿಕ್ಕಿರೋ ಟ್ರೋಫಿ ಎಲ್ಲ ಇಟ್ಕೊಬಿಟ್ಟು ಕ್ಯಾಮ್ರಾ ಮುಂದೆ ತೋರಿಸಿ ಇದು ನಂದು, ಇದು ಅದನ್ನ ನಂಗೆ ಅವಾಗ ಸಿಕ್ಕಿರೋದು ಅಂದ್ಬಿಟ್ಟು ತೋರಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ಲು. ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಟ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ. ಹೆಲ್ಪ್ ಮಾಡಿಕೊಂಡು ಕೂತ್ಕೊಂಡು ಎಲ್ಲ ಓಪನ್ ಮಾಡಿ ನಾನಿವಾಗ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡಿಕೊಂಡೆ. ಟಿ ವಿ ಸ್ಟ್ಯಾಂಡು ಡ್ರಾಗಳು ಕ್ಲೀನ್ ಮಾಡಿಕೊಂಡೆ. ಡ್ರಾದಲ್ಲಿ ನನ್ನ ಮಗನಿಗೆ ಏನಾದರೂ ಸ್ವಲ್ಪ ಕ್ಲೀನ್ ಮಾಡಪ್ಪ ಅಂದರೆ ಆ ಸ್ಟ್ಯಾಂಡ್ ಮೇಲೆ ಏನಿರುತ್ತೆ ಎಲ್ಲ ತಂದು ಅದರ ಒಳಗಡೆ ತುಂಬ್ತಾನೆ. ಇವಾಗ ನೋಡಿದರೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಇದೆ. ಅಣಿಯೋಂಗೂ ಇಲ್ಲ, ಅತ್ಲಾಗೆ ಇಟ್ಕೊಳಂಗಿಲ್ಲ. ಯಾವ ವಸ್ತು ಬೇಡ ಅನ್ನೋಂಗೂ ಇಲ್ಲ, ಬೇಡ ಬಿಸಾಕೋ ಥರನೂ ಇಲ್ಲ. ಅಟ್ಲೀಸ್ಟ್ ಅದು ಯೂಸೂ ಆಗಲ್ಲ, ಆದರೆ ಅಣಿಯೋ ಥರ ಇರಲ್ಲ. ಏನು ಮಾಡೋದು, ಮತ್ತೆ ಕ್ಲೀನ್ ಮಾಡೋದು, ಅಲ್ಲೇ ಇಟ್ಕೊಳ್ಳೋದು. ಅದೇ ಥರ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟ್ಯಾಂಡೆಲ್ಲ ಒಂದೊಂದೇ ಕ್ಲೀನ್ ಮಾಡಿಕೊಂಡೆ. ನನ್ನ ಮಕ್ಕಳು ಇದ್ದರು, ಸ್ವಲ್ಪ ಹೆಲ್ಪ್ ಮಾಡಿದರು, ಹಾಗಾಗಿ ನನಗೆ ಸ್ವಲ್ಪ ಸಪೋರ್ಟ್ ಆಯಿತು. ಮತ್ತು ಇನ್ನೊಂದು ಟಿಪ್ ಏನಂದರೆ, ನಾವು ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮದು ಫಸ್ಟ್ ಏನಿದೆ ಅದನ್ನ ನೋಡ್ಕೊಬೇಕು. ನಾವು ರಂಗಂತೆ ಹಿಂಗಂತೆ ಯಾರು ಹೆಂಗಾದರೆ ನಮಗೇನು, ನಾವು ಫಸ್ಟ್ ನಾವು ಹೆಂಗಿದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು ಅದು ಸ್ವಲ್ಪ ಕೆಟ್ಟ ಮಾತು. ಕೇಳಿಸ್ಕೊಬೇಕು, ಅವರು ಹೇಳೋದನ್ನ ಕೇಳಿಸ್ಕೋಬೇಕು, ಇವರು ಹೇಳೋದು ಕೇಳಿಸ್ಕೊಬೇಕು. ಯಾಕೆ ಯಾರಿಗೂ ಬೇಜಾರಾಗಬಾರ್ದಲ್ಲ, ಅಷ್ಟಕ್ಕೆ ಬಿಟ್ಬಿಡಬೇಕು. ಅವ್ರ ವಿಷಯ ಗೊತ್ತಿದ್ರೂ ನಮಗೇನು ಗೊತ್ತಿಲ್ಲ ಥರ ಇರಬೇಕು. ನಾನು ಮಾತ್ರ ಅದೇ ಥರ ಇರ್ತೀನಿ. ಹಾಗೆ ಮಧ್ಯಾಹ್ನಕ್ಕೆ ರಸಮ್ ಮಾಡ್ಕೊಳ್ಳೋಣ ಅಂದ್ಕೊಂಡು ರಸಮ್ ಮಾಡಿದೆ. ನಾನು ಒಬ್ಬಳೇ ಇದ್ದಿದ್ರೆ ಮೊಸರು ತಿನ್ಕೊತಿದ್ದೆ. ಮಕ್ಕಳಿದ್ರಲ್ವ, ಟೊಮಟ ರಸಮ್ ಮಾಡಿಬಿಟ್ಟು ರೈಸ್ ಮಾಡ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಜಾಸ್ತಿ ಇತ್ತು. ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡಿದ್ರು. ಹಾಗೆ ಪಾತ್ರೆ ತೊಳ್ಕೊಂಡು ಶುರು ಮಾಡಿಕೊಂಡೆ ಕೆಲಸನ. ಊಟ ಮಾಡಿಬಿಟ್ಟು ಮತ್ತೆ ಫಿಶ್ ಟ್ಯಾಂಕ್ ತೊಳೆಯೋಣ ಅಂದ್ಬಿಟ್ಟು ನನ್ನ ಮಗ ಎಲ್ಲ ನೀರೆಲ್ಲ ತೆಗ್ದ. ನಾನು ಆಮೇಲೆ ನನ್ನ ಮಗಳು ಬಂದುಬಿಟ್ಟು ಕಲ್ಲು ತೊಳಿತೀನಿ ಮಮ್ಮಿ ಅಂತ ಫಿಶ್ ಟ್ಯಾಂಕಲ್ಲಿರೋ ಸ್ಟೋನ್ಸ್ ಎಲ್ಲ ತೊಗೊಂಡೋಗಿ ವಾಶ್ ಮಾಡ್ಕೊಂಡು ಬಂದ್ಲು. ನಾನು ಆಮೇಲೆ ಮ್ಯಾಟೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮಾಡಿ ನನ್ನ ಮಗ ನೀರೆಲ್ಲ ಚೆಲ್ಕೊಟ್ಟ. ನಾನು ಅಲ್ಲೇ ಇಟ್ಕೊಂಡು ತೊಳೆದೆ, ಏಕೆಂದರೆ ನಾನು ವಾಶ್ರೂಮಿಗೆಲ್ಲ ಹೋಗಿ ತೊಳೆಯಲ್ಲ. ಯಾಕಂದರೆ 2-3 ಸರಿ ನಾನೇ ಫಿಶ್ ಟ್ಯಾಂಕ್ ಹೊಡೆದಾಕಿದ್ದೀನಿ, ಅದಕ್ಕೋಸ್ಕರ ಅದನ್ನ ಇಟ್ಟಿದ್ದ ಜಾಗ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಫಸ್ಟು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಬಟ್ಟೆ ಚಂಡಿ ಮಾಡ್ಕೊತೀವಿ. ವಿಮ್ ಜೆಲ್ಲ ವಾಟ್ರ್ ಮಾಡಿಕೊಂಡು ನೀರಿಗೆ ಸ್ವಲ್ಪ 1 ಸ್ಪೂನ್ ವಿಮ್ ಜೆಲ್ ಹಾಕ್ಕೊಂಡ್ಬಿಟ್ಟು ನೀರು ಥರ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಡ್ರೈ, ಅದು ಫುಲ್ಲು ನೀರು ಇಲ್ಲ, ಫುಲ್ಲು ಇದು ಇಲ್ಲ, ಸ್ವಲ್ಪ ಹೆಚ್ಕೊಂಡು ವಾಶ್ ಮಾಡ್ಕೊತೀನಿ. ಮತ್ತು ಏನು ಗೊತ್ತಾ, ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊತ ನಾವು ಏನು ಮಾಡ್ತೀವಿ, ನಮ್ಮ ದಿನ ಹೇಗಿದೆ ಅದನ್ನ ಯೋಚನೆ ಮಾಡಬೇಕು. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಹಿಂಗಂತ ಅನ್ನೋದಕ್ಕಿಂತ ಅಲ್ಲಿ ನಮ್ಮ ಟೈಮು ವೇಸ್ಟು, ನಮ್ಮ ಎನರ್ಜಿನೂ ವೇಸ್ಟು. ಜನಗಳು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆಯಿಂದ ಇವಳು ಈ ಥರ ಹೇಳಿದ್ಲು ಅಂತಾರೆ ಅಲ್ವಾ. ಅದಕ್ಕೋಸ್ಕರ ಯಾರ ಸಹವಾಸನೂ ಬೇಡ. ನಮ್ಮ ಪಾಡಿಗೆ ನಾವು ಇದ್ಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು, ನಮ್ಮ ನಮಗೂ ಮಕ್ಕಳಿದ್ದಾರೆ, ನಮಗೂ ಗಂಡ ಮಕ್ಕಳಿರ್ತಾರೆ, ನಾವು ನಮ್ಮ ಬಗ್ಗೆ ಮಾತ್ರ ಥಿಂಕ್ ಮಾಡೋಣ. ಅವ್ರಿವ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು, ನಮ್ಮ ಎನರ್ಜಿ ವೇಸ್ಟ್ ಮಾಡಿಕೊಂಡು ಅಲ್ವಾ, ಬೇಡ. ನಾವು ನಮ್ಮ ಬಗ್ಗೆ ಮಾತ್ರ ಥಿಂಕ್ ಮಾಡಿಕೊಂಡು, ನಮ್ಮ ಫ್ಯಾಮಿಲಿ ಬಗ್ಗೆ ಮಾತ್ರ ಥಿಂಕ್ ಮಾಡಿಕೊಂಡು ಆರಾಮಾಗಿರೋಣ. ಹಾಗೆ ಫಿಶ್ ಟ್ಯಾಂಕ್ ಎಲ್ಲ ತೊಳ್ಕೊಂಡು ಮತ್ತೆ ಅಲ್ಲಿಗೆ ಪ್ಲೇಸ್ ಮಾಡಿದೆ.
ಮಾಡಿಬಿಟ್ಟು ಮತ್ತೆ ಅದೇ ಪ್ಲೇಸಿಗೆ ಪ್ಲೇಸ್ ಮಾಡಿದೆ. ಈಗ ಕಿಚನ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದೆ. ಕಿಚನ್ ಕ್ಲೀನ್ ಮಾಡಿ ಕಿಚನ್ಗೂ ಅಷ್ಟೇ ಫಸ್ಟು ಡ್ರೈ ಬಟ್ಟೆನಲ್ಲಿ ಡಸ್ಟೆಲ್ಲ ಹೊಡ್ಕೊಂಡೆ. ಆಮೇಲೆ ನೆಕ್ಸ್ಟು ಸ್ವಲ್ಪ ಅದೇ ಒಂದು ಪಾತ್ರೆಯಲ್ಲಿ ವಿಮ್ ಜೆಲ್ಲು ಸ್ವಲ್ಪ ವಾಟ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಫುಲ್ ಅದರಲ್ಲಿ ವೆಟ್ಟು ಬಟ್ಟೆನಲ್ಲೆಲ್ಲ ಒರೆಸ್ಕೊಂಡೆ. ಗ್ಲಾಸ್ ಎಲ್ಲ ಬೇರೆ ಸಾಫ್ಟ್ ಇರೋ ಬಟ್ಟೆನಲ್ಲಿ ಒರೆಸ್ಕೊಂಡೆ, ಗ್ಲಾಸ್ ಬೇರೆದ್ರಲ್ಲಿ ಒರೆಸ್ಕೊಂಡು ಮತ್ತೆ ಒಳ್ಳೆ ನೀರಲ್ಲಿ ಬಟ್ಟೆನ ಹಿಂಡಾಕೊಳ್ತಾ ಇದ್ದೆ. ಆವಾಗ ನೀಟಾಗಿರುತ್ತೆ, ಇಲ್ಲಾಂದರೆ ಒಂದಕ್ಕಿಂತ ಇನ್ನೊಂದಕ್ಕೆ ಅಂಟುತ್ತೆ. ಮತ್ತೆ ಶುರು ಮಾಡಿಕೊಂಡೆ ಒರೆಸೋದಕ್ಕೆ. ಐಟಮ್ಸ್ ಇರೋ ಡಬ್ಬಗಳೆಲ್ಲ ಮೊನ್ನೆನೇ ಒರೆಸ್ಬಿಟ್ಟಿಟ್ಟಿದೆ. ಯಾವ ಥರ ಒರೆಸಿದೆ ಅಂದರೆ ಫಸ್ಟು ಸ್ವಲ್ಪ ಸೋಪ್ ನೀರು ಅಂದರೆ ಅದೇ ವಿಮ್ ಜೆಲ್ ನೀರಲ್ಲಿ ನೀಟಾಗಿ ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು ಮತ್ತೆ ಒಳ್ಳೆ ಬಟ್ಟೆನಲ್ಲಿ ಡ್ರೈ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಡ್ರೈ ಮಾಡಿಕೊಂಡೆ. ಮತ್ತೆ ಅಲ್ಲಿ ತೆಗೆದು ಎಲ್ಲ ಐಟಮ್ ತೆಗೆದು ತೊಳೆದು ಒಣಗ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಅದಕ್ಕೋಸ್ಕರ ಮೇಲ್ಮೇಲಕ್ಕೆ ಹಾಗೆ ಒರೆಸ್ಕೊಂಡು ಹಾಗೆ ಒಳ್ಳೆ ಬಟ್ಟೆನಲ್ಲಿ ಡ್ರೈ ಮಾಡಿಕೊಂಡು ಅಲ್ಲಲ್ಲೇ ಜೋಡಿಸಿಟ್ಕೊಂಡೆ. ಈಗ ಮತ್ತೆ ರೂಮಿಗೆ ಬಂದೆ. ಇದು ನನ್ನ ಮಕ್ಕಳು ರೂಮ್ ಅಂತ ಹೆಸ್ರಿಗಷ್ಟೇ. ನನ್ನ ಮಗ ಮಲಗ್ತಾನೆ ಈ ರೂಮಲ್ಲಿ. ನನ್ನ ಮಗಳು ನಮ್ಮ ಜೊತೆನೇ ಮಲ್ಕೊಳೋದು. ಅದನ್ನು ಕ್ಲೀನ್ ಮಾಡ್ಕೊಳೋಣ ಅಂತ ಬಂದೆ. ಅಲ್ಲೂ ಕೂಡ ಬಲ ಎಲ್ಲ ಹೊಡ್ಕೊಂಡು ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದೇ ವೆಟ್ಟು ಡ್ರೈ ಬಟ್ಟೆನಲ್ಲಿ ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ತಿರ್ಗಾ ಈ ಕಡೆ ರೂಮಿಗೆ ಬಂದೆ. ಈ ಕಡೆ ರೂಮಲ್ಲಿ ಗ್ಯಾಸು ಮಿಷಿನು ಟೈಲರಿಂಗ್ ಮಿಷಿನ್ ಎಲ್ಲ ಅಲ್ಲಿ ಜೋಡಿಸಿಟ್ಟಿದೆ. ಆ ಪ್ಲೇಸಲ್ಲಿ ಸ್ವಲ್ಪ ಡಸ್ಟ್ ಇರುತ್ತಲ್ಲ, ಇವಾಗಲೇ ಕ್ಲೀನ್ ಮಾಡ್ಕೊಡೋಣ ಮಕ್ಳು ಇರುವಾಗಲೇ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾನೆ ಸ್ವಲ್ಪ ಎತ್ತಿಕ್ಕೋಕ್ಕೆಲ್ಲ ಅಂದ್ಬಿಟ್ಟು ಅಲ್ಲೂ ಕೂಡ ಗುಡಿಸ್ಕೊಂಡು ಒರೆಸ್ಕೊಂಡೆ. ಮತ್ತೆ ಸೇಮು ಅದೇ ಪ್ಲೇಸಿಗೆ ಮತ್ತೆ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಮತ್ತೆ ಮನೆಯೆಲ್ಲ ಒರೆಸ್ಕೊಂಡು ಟೈಮ್ ಆಗೋಯ್ತು. 4:30-5 ಗಂಟೆ ಆಯಿತು. ಒರೆಸ್ಕೊಂಡು ಮತ್ತೆ ಸ್ವಲ್ಪ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಒಣಗಾಕಿ ಬೇರೋಣ ಅಂದ್ಬಿಟ್ಟು ಬಟ್ಟೆ ತೊಗೊಂಡೋದೆ. ಹಾಗೆ ಮ್ಯಾಟು ತೊಳೆದಿಟ್ಟಿದ್ದೆ, ಅದು ಅಷ್ಟೊಂದು ಕ್ಲೀನ್ ಆಗಿರಲಿಲ್ಲ ಒಳಗಡೆ ತೊಳೆದಿದ್ರಿಂದ. ಮತ್ತೆ ಬಂದು ಮ್ಯಾಟೆಲ್ಲ ಕ್ಲೀನಾಗಿ ಮತ್ತೆ ತೊಳೆದ್ಬಿಟ್ಟು ಬಟ್ಟೆ ಒಣಗಾಕೊಂಡ್ಬಿಟ್ಟು ಮತ್ತೆ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಮತ್ತೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸ್ಕೊಂಡ್ಬಿಟ್ಟು ಲೈಟೆಲ್ಲ ಆನ್ ಮಾಡಿದೆ. ಫಿಶ್ ಎಲ್ಲ ಸತ್ತೋಗಿದೆ, 2 ಮಾತ್ರ ಬದುಕಿದೆ. ತರಬೇಕು ಫಿಶ್ಶು. ಮತ್ತು ಅಡುಗೆ ಮನೆಯೆಲ್ಲ ಕಾಫಿ ಮಾಡಬೇಕಲ್ಲ, ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಕಿಚನಿಗೆ ಬಂದೆ. ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಕಾಫಿಗೆ ಇಟ್ಬಿಟ್ಟು ಡಾಲೆಲ್ಲ ಇವಾಗ ತೊಳೆಯಲ್ಲ, ಒಣಗಲ್ಲ ಜಾಸ್ತಿ. ಮಳೆ ಬಿಸಿಲು 2 ಮಿಕ್ಸ್ ಬರೋದ್ರಿಂದ ನೀಟಾಗಿ ಒಣಗಲ್ಲ. ಇದು ನನ್ನ ಮಗನ ರೂಮ್ಮೆಂಟು, ಅವನ ಜೊತೆನೇ ಮಲ್ಕೊತಾನೆ ನೋಡಿ. ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ ಇವಾಗ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಬರೀ ಡಸ್ಟಿಂಗ್ ಮಾಡ್ಕೊತೀನಿ. ಲಾಸ್ಟ್ ಮಂತಲ್ಲಿ ತೊಳೆದಿಟ್ಟಿದ್ದೆ, ಅದು ಏನು ಕ್ಲೀನಾಗೇ ಇದೆ. ಅದಕ್ಕೋಸ್ಕರ ನನ್ನ ಮಗಳು ಅವಳು ಮಣ್ಣಲ್ಲಿ ಮಾಡಿದ ಪಾಟ್ನ ಬಂದ್ಬಿಟ್ಟು ಶೋ ಮಾಡ್ತಾ ಇದ್ದಾಳೆ ನೋಡಿ, ನಾನು ಮಾಡಿರೋದು ಅಂದ್ಬಿಟ್ಟು. ನನ್ನ ಲಾಗ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.